ಮೆಂಬರ್ಸ್ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸುಂದರ ದೈತ್ಯನ ಬಂದಿ ಭಾಗ 6. ವಿಕ್ರಮ್ ಜೀವನದಲ್ಲಿ ಇಷ್ಟೊಂದು ನೋವನ್ನು ಅನುಭವಿಸ್ತಾ ಇರುವಂತಹದ್ದು ನಿಜಕ್ಕೂ ವಿಷಾದನೀಯ. ಆದರೆ ಮೇಘನಾಳಿಗೆ ಮಾತ್ರ ಯಾಕೆ ವಿಧಿ ಹೀಗೆ ಕಾಡ್ತಾ ಇದೆ? ಬೆಳಗ್ಗೆ ಎದ್ದ ಮೇಲೆ ಅವಳನ್ನು ಹೇಗೆ ಎದುರಿಸಬೇಕೆಂದು ನನಗೆ ತಿಳಿಯುತ್ತಿಲ್ವಲ್ಲ ಎಂದು ಮಾಯಾ ಪಾಪ ಆತಂಕದಿಂದ ನುಡಿತಿದ್ದಾಳೆ. ವಿಕ್ರಮ್ ಏನು ಮಾತಾಡದೆ ಮೇಘನಾಳನ್ನೇ ದಿಟ್ಟಿಸಿದ್ದ. ಅವನ ಒರಟಾದ ಕೈಗಳು ಮೇಘನಾಳ ಮೃದುವಾದ ಪುಟ್ಟು ಬೆರಳುಗಳನ್ನು ಅತಿ ನಾಜೂಕಿನಿಂದ ಸವರುತ್ತಾ ಇದ್ವು. ಅವಳ ಆ ಪೆಟ್ಲದಂತಹ ಕೈಗಳನ್ನು ಹಿಡಿದಾಗ ಅವನೊಳಗೆ ಯಾವುದೋ ಒಂದು ಅಪರಿಚಿತವಾದ ಸಂಕಟ ಅನ್ನೋದು ಸುಳಿದು ಹೋಯಿತು. ಅವನು ಮೌನಕ್ಕೆ ಶರಣಾಗಿರುವುದನ್ನು ಕಂಡು ಮಾಯಾ ಮೆಲುಧ್ವನಿಯಲ್ಲಿ ಮಾತಾಡೋಕ್ಕೆ ಶುರು ಮಾಡ್ತಾಳೆ. ವಿಕ್ರಮ್ ಅಂತ ಕರೆದಿದ್ಲು. ಆಗಲೂ ಕೂಡ ಏನು ವಿಕ್ರಮ್ ಪ್ರತಿಕ್ರಿಯಿಸ್ತಾನೇ ಇಲ್ಲ. ಅವಳ ಮಾತು ಆತನ ಕಿವಿ ಮೇಲೆ ಬೀಳ್ತಾ ಇಲ್ಲ. ಅವನು ಮೇಘನಾಳನ್ನೇ ನೋಡುತ್ತಾ ತನ್ನ ಪಾಡಿಗೆ ತಾನು ಯಾವುದೋ ಲೋಕದಲ್ಲಿ ಒಂದು ದೀರ್ಘವಾದ ಉಸಿರನ್ನು ಬಿಡ್ತಾ ಇದ್ದಾನೆ. ಅವನ ಕಣ್ಣುಗಳಲ್ಲಿ ಸದಾ ಇರುತ್ತಿದ್ದಂತಹ ಆ ಕ್ರೌರ್ಯದ ಬದಲು ಈಗ ಒಂದು ರೀತಿಯ ಅಸ್ಪಷ್ಟವಾದ ಆತಂಕ ಅನ್ನೋದು ಕಾಣ್ತಾ ಇದೆ. ನೋಡು ವಿಕ್ರಮ್, ನಾನು ಮೊದಲೇ ಹೇಳಿದ್ದೆ, ನೀನು ತುಂಬಾನೇ ಕೋಪ ಮಾಡ್ಕೊಳ್ತಿದೀಯ. ಮೇಘನಾಳ ಈ ಸ್ಥಿತಿಗೆ ನೀನೇ ನೇರ ಕಾರಣ. ಅವಳ ಬಗ್ಗೆ ಯೋಚಿಸಿದ್ರೆ ಮನಸ್ಸಿಗೆ ತುಂಬ ಅಂದರೆ ತುಂಬ ನೋವಾಗ್ತದೆ. ಕೇವಲ ತನ್ನ ಅಶಕ್ತ ತಾಯಿಯನ್ನು ನೋಡ್ಕೊಳ್ಳಲು ಅವಳು ನಿನ್ನಲ್ಲಿ ಕೆಲಸಕ್ಕೆ ಸೇರಿದ್ಲು. ಆದರೆ ನೀನು ಅವಳಿಗೆ ನರಕವನ್ನೇ ತೋರಿಸ್ತಾ ಇದೆಯಲ್ಲ ಎಂದು ಮಾಯಾ ವಿಷಾದಿಸಿದ್ಲು. ವಿಕ್ರಮ್, ನೀನು ಅವಳ ಮುಗ್ಧತೆಯನ್ನು ಅರ್ಥ ಮಾಡ್ಕೊಳ್ಳೇ ಇಲ್ಲ. ನನ್ನ ಮೇಲಿನ ಕೋಪಕ್ಕೆ ಅವಳನ್ನು ಬಲಿಪಶು ಮಾಡಿಬಿಟ್ಟೆ. ಇಲ್ಲಿಯವರೆಗೆ ನಾನು ಅವಳ ಜೊತೆ ಸರಿಯಾಗಿ ಮಾತಾಡಲೂ ಇಲ್ಲ. ನನ್ನನ್ನು ಕ್ಷಮಿಸು ಎಂದು ಮಾಯಾ ತನ್ನಷ್ಟಕ್ಕೆ ತಾನೇ ಮೇಘನಾಳ ಉದ್ದೇಶಿಸಿ ಮಾತಾಡ್ತಾ ಇದ್ದಾಳೆ. ವಿಕ್ರಮ್ ಅವಳ ಯಾವ ಮಾತಿಗೂ ಕೂಡ ಆತ ಉತ್ತರಿಸೋಕ್ಕೆ ಹೋಗಲಿಲ್ಲ. ಬದಲಾಗಿ, ನಿನಗೆ ಅವಳ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ ಮಾಯಾ ಎಂದು ಧೀಮಂತ ಧ್ವನಿಯಲ್ಲಿ ಮಾಯಾಳನ್ನೇ ಪ್ರಶ್ನೆ ಮಾಡಿದ್ದ. ಆ ಮೇಘನಾಳನ್ನು ನೋಡಿದಾಗ ನನಗೆ ಅವಳಲ್ಲಿ ಏನೋ ಒಂದು ರೀತಿಯ ಆತ್ಮೀಯತೆ ಎದ್ದು ಕಾಣ್ತದೆ. ಅವಳ ಬಗ್ಗೆ ನನಗೆ ಅರಿಯದೆ ಒಂದು ಪ್ರೀತಿ ಮೊಳೆಯುತ್ತದೆ. ಅವಳ ಮೇಲೆ ನನಗೆ ಏನೋ ಒಂದು ರೀತಿಯ ಕಾಳಜಿ. ವಿಕ್ರಮ್, ಈ ಹುಡುಗಿಗೆ ಇನ್ನೂ ನೋವು ಕೊಡಬೇಡ ಅಂದ್ಲು ಮಾಯಾ. ಅದಕ್ಕೆ ಅವನು ಕೇವಲ ಹಾಂ ಎಂದು ತಲೆಯಾಡಿಸಿದ್ದ. ಈಗ ರಾತ್ರಿ ಆಗಿದೆ, ನೀನು ಹೋಗಿ ಮಲಗು ಮಾಯಾ, ನಾನು ಅವಳನ್ನು ನೋಡ್ಕೊಳ್ತೇನೆ ಅಂತ ಹೇಳ್ತಾನೆ. ಇಲ್ಲ ಇಲ್ಲ ವಿಕ್ರಮ್, ನೀ ಸುಸ್ತಾಗಿದೀಯಾ, ನಾನಿರ್ತೇನೆ, ನೀನು ಹೋಗಿ ವಿಶ್ರಮಿಸು ಅಂತ ಮಾಯಾ ಕೂಡ ಒತ್ತಾಯಿಸಿದ್ಲು. ಆದರೆ ವಿಕ್ರಮ್ ಕೇಳಲಿಲ್ಲ. ನನ್ನ ಮಾತು ಕೇಳು, ಹೋಗಿ ಮಲಗು ಎಂದು ಗಂಭೀರವಾಗಿ ಹೇಳ್ತಾನೆ. ಅವನ ಮಾತಿಗೆ ಎದುರಾಡುವ ಧೈರ್ಯವಿಲ್ಲದೆ ಮಾಯಾ ತನ್ನ ಕೋಣೆಗೆ ತೆರಳುತ್ತಾಳೆ. ವಿಕ್ರಮ್ ಅಲ್ಲಿ ಹಗಲು ರಾತ್ರಿ ಕಾಯುತ್ತಿದ್ದ ನರ್ಸ್ಗೆ ಕೂಡ ವಿಶ್ರಮಿಸಲು ಹೇಳಿ ತಾನೇ ಮೇಘನಾಳ ಹಾಸಿಗೆಯ ಪಕ್ಕದಲ್ಲಿ ಕುಳಿತುಕೊಳ್ತಾನೆ. ಅವಳ ಕೈಗಳನ್ನು ಭದ್ರವಾಗಿ ಹಿಡಿದುಕೊಂಡು ಬೆಳಗಾಗುವವರೆಗೂ ಕೂಡ ಕಣ್ಣ ರೆಪ್ಪೆಯನ್ನು ಮುಚ್ಚದೆ ಅವಳನ್ನೇ ಕಾಯುತ್ತಾ ಕುಳಿತಿದ್ದ. ಇತ್ತ ಆಸ್ಟ್ರೇಲಿಯಾದ ಒಂದು ಮೂಲೆಯಲ್ಲಿ ಹಗಲಿನ ಪ್ರಕಾಶಮಾನವಾದ ಬೆಳಕಿದ್ರೂ ಕೂಡ ಒಂದು ಬೃಹತ್ ಬಂಗಲೆಯ ನೆಲಮಾಳಿಗೆಯಲ್ಲಿ ಕಗ್ಗತ್ತಲಿತ್ತು. ಆ ಜಾಗ ಮೂಳೆಗಳು, ತಲೆಬುರುಡೆಗಳು ಮತ್ತು ಹಸಿ ರಕ್ತದ ಕಲೆಗಳಿಂದ ತುಂಬಿ ಹೋಗಿತ್ತು. ಅಲ್ಲಿನ ಗಾಳಿಯಲ್ಲಿ ಮನುಷ್ಯನ ರಕ್ತದ ವಾಸನೆ ಘಾಟಾಗಿ ಹೊಡಿತಾ ಇತ್ತು. ಒಬ್ಬ ಮನುಷ್ಯನು ಪ್ರಾಣಾಪಾಯದ ಕಿರುಚಾಟ ಆ ನೆಲಮನೆಯ ಗೋಡೆಗಳಲ್ಲಿ ನಡುಗಿಸ್ತಾ ಇತ್ತು. ಒಬ್ಬ ವ್ಯಕ್ತಿಯನ್ನ ತಲೆಕೆಳಗಾಗಿ ನೇತು ಹಾಕಲಾಗಿತ್ತು. ಅವನ ಮೈ ಮೇಲೆ ಬಟ್ಟೆ ಇರಲಿಲ್ಲ. ದೇಹದ ಪ್ರತಿ ಇಂಚಿನಲ್ಲೂ ರಕ್ತ ರಕ್ತ ಅಂತ ಸುರಿಯುವ ಗಾಯಗಳಿದ್ವು. ಅವನ ಕೆಳಗೆ 6 ಅಡಿಗಿಂತಲೂ ಎತ್ತರದ ಬಲಿಷ್ಠ ದೇಹದ ದೈತ್ಯನೊಬ್ಬ ನಿಂತಿದ್ದ. 6 ಪ್ಯಾಕ್ ಹೊಟ್ಟೆ, ಅಲಕ್ನಂತೆ ಉಬ್ಬಿದ್ದ ತೋಳುಗಳು ಅವನ ಶಕ್ತಿಯನ್ನು ಸಾರ್ತಾ ಇದ್ವು. ಅವನ ರೇಷ್ಮೆಯಂತಹ ಕೂದಲಿನಿಂದ ರಕ್ತದ ಹನಿಗಳು ಕೆಳಕ್ಕೆ ತೊಟ್ಟಿಕ್ಕಿ ತೊಟ್ಟಿಕ್ಕಿ ಅವನ ಸ್ನಾಯುಬದ್ಧ ದೇಹದ ಮೇಲೆ ಹರಿತಾ ಇದ್ವು. ಆ ರಾಕ್ಷಸ ತನ್ನ ಕೈಯಲ್ಲಿದ್ದ ಮುಳ್ಳು ತಂತಿಯ ಚಾವಟಿಯಿಂದ ನೇತಾಡ್ತಿದ್ದವನಿಗೆ ಬಲವಾಗಿ ಹೊಡೆದಿದ್ದ. ಆ ಏಟಿಗೆ ಆ ವ್ಯಕ್ತಿ ಅಸಹನೀಯ ನೋವಿನಿಂದ ಪಾಪ ಕಿರುಚ್ತಾನೇ ಇದ್ದ. ನೀನು ಹೀಗೆಯೇ ಕಿರುಚ್ತಾನೇ ಇರಬೇಕು. ನಿನ್ನ ಈ ಚೀರಾಟ ಇದೆಯಲ್ಲ, ಅದು ಕೇಳಲು ಸಂಗೀತದಂತೆ ಮಧುರವಾಗಿದೆ ಎಂದು ಆ ದೈತ್ಯ ಕ್ರೂರವಾಗಿ ನಕ್ಕಿದ್ದ. ಪ್ರತಿ ಏಟಿಗೂ ಆ ವ್ಯಕ್ತಿಯ ನೋವನ್ನು ಆನಂದಿಸುತ್ತಾ ದೈತ್ಯ ಗರ್ಜಿಸ್ತಾ ಇದ್ದ.
ನನ್ನ ಸುತ್ತಲಿರುವ ಜನರನ್ನ ಕಿರುಚುತ್ತಾ ಸಾಯುವುದನ್ನು ನೋಡುವುದೆಂದರೆ ನನಗೆ ಪಂಚಪ್ರಾಣ. ನೀನು ಬಹಳ ಚೆನ್ನಾಗಿ ಕಿರ್ಚಿದೀಯ ಎಂದು ಹೇಳುತ್ತಾ ತನ್ನ ಸೊಂಟದಲ್ಲಿದ್ದ ಚೂಪಾದ ಚಾಕುವನ್ನು ತೆಗೆದು ನೇತಾಡುತ್ತಿದ್ದವನ ಎದೆಗೆ ಬಲವಾಗಿ ಚುಚ್ಚಿದ. ಆ ವ್ಯಕ್ತಿ ಕ್ಷಣಾರ್ಧದಲ್ಲೇ ಪ್ರಾಣ ಬಿಟ್ಟನು. ಆದರೆ ಆ ದೈತ್ಯ ಅಲ್ಲಿಗೆ ನಿಲ್ಲಿಸಲಿಲ್ಲ. ಸತ್ತವನ ಎದೆಯನ್ನ ಸೀಳಿ ಹೃದಯವನ್ನ ಹೊರತೆಗೆದ. ನಂತರ ಅವನ ಗಂಟಲನ್ನ ಪೂರ್ತಿಯಾಗಿ ಕತ್ತರಿಸಿದ. ರಕ್ತದ ಕಾರಂಜಿ ಆ ದೈತ್ಯನ ಮೈಮೇಲೆ ಚಿಮ್ಮಿತ್ತು. ಕಿಂಚಿತ್ತು ನೋವು, ಬೇಸರ, ಭಯ, ಸಂಕಟ. ಬೇಸರನೇ ಇಲ್ಲ. ಅವನ ತಲೆಯನ್ನ ಒಡೆದು ಮೆದುಳುಗಳನ್ನ ಹೊರತೆಗೆದಿದ್ದ. ಪ್ರತಿಯೊಂದು ಅಂಗವನ್ನ ಬೇರ್ಪಡಿಸಿ ಯಾವುದೋ ಒಂದು ರಾಸಾಯನಿಕವನ್ನ ಇಂಜೆಕ್ಟ್ ಮಾಡಿ ಆ ದೇಹವನ್ನ ಸ್ಫೋಟಿಸುವಂತೆ ಮಾಡ್ತಿದ್ದ. ನಂತರ ಆ ಮಾಂಸದ ತುಂಡುಗಳನ್ನ ಎತ್ಕೊಂಡು ನೆಲಮಾಳಿಗೆ ಇನ್ನೊಂದು ಬದಿಯಲ್ಲಿದ್ದ ಕಬ್ಬಿಣದ ಬಾಗಿಲನ್ನ ತೆರೆದಿದ್ದ. ಬಾಗಿಲನ್ನ ಓಪನ್ ಮಾಡ್ತಾ ಇರೋ ತರನೇ ಒಳಗಿನಿಂದ ಭೀಕರವಾದ ಶಬ್ದ ಅನ್ನೋದು ಅದೇ ಸಮಯದಲ್ಲಿ ಕೇಳಿಬಂತು. ಜಾರೋ ಲೋಗನ್ ಎಂದು ಆ ದೈತ್ಯ ಗರ್ಜಿಸಿದ್ದ. ಆ ಕಾಡಿನಿಂದ ಎಲ್ಲಿಂದಲೋ ಬಂದಂತಹ 2 ದೈತ್ಯಾಕಾರದ ತೋಳಗಳು ಅವನ ಮುಂದೆ ಬಂದು ನಿಂತವು. ನೋಡಿ ನನ್ನ ಹುಡುಗರೇ, ಇಂದು ನಿಮಗೆ ಒಂದು ಒಳ್ಳೆಯ ಭೋಜನ ತಂದಿದ್ದೇನೆ ಎಂದು ಹೇಳಿ ತಾನು ತಂದಿದ್ದ ಮನುಷ್ಯನ ಅಂಗಗಳನ್ನ ಅವುಗಳ ಮುಂದೆ ಎಸೆದಿದ್ದ. ಆ ತೋಳಗಳ ಹಸಿದ ಪ್ರಾಣಿಗಳಂತೆ ಅವುಗಳನ್ನ ಹರಿದು ಹರಿದು ತಿಂತಾ ಇದ್ವು. ಅವು ತಿನ್ನುವುದನ್ನೇ ತನ್ಮಯತೆಯಿಂದ ನೋಡ್ತಿದ್ದ ದೈತ್ಯ ನಂತರ ಅವುಗಳ ಜೊತೆ ಸ್ವಲ್ಪ ಹೊತ್ತು ಆಟ ಕೂಡ ಆಡ್ತಾನೆ. ಹೇಗೆ ಅಂದ್ರೆ ಮನೆಯಲ್ಲಿ ಪೆಟ್ಟು ಸಾಕಿರೋರ ನಾಯಿಗಳ ಜೊತೆ ಆಟ ಆಡ್ತಾರಲ್ಲ ಆ ಥರ. ಅಲ್ಲಿಂದ ನೇರವಾಗಿ ಕಾಡಿನ ನಡುವಿರುವಂತಹ ಒಂದು ಬೃಹತ್ ಜಲಪಾತದ ತುದಿಗೆ ಹೋಗ್ತಾನೆ. ಜಲಪಾತದ ತುದಿಯಿಂದ ಆಳವಾದ ನೀರಿಗೆ ಧುಮುಕ್ತಾನೆ. ಬಹಳ ಹೊತ್ತು ನೀರಿನೊಳಗೆ ಈಜಿದ ಆ ವ್ಯಕ್ತಿ ದಡಕ್ಕೆ ಬಂದಾಗ ಅವನ ಬೆನ್ನಿನ ಮೇಲಿದ್ದ ಅಚ್ಚೆ ಎದ್ದು ಕಾಣ್ತಿತ್ತು. ಅಲ್ಲಿ ಹುಣ್ಣಿಮೆಯ ಚಂದ್ರನನ್ನ ನೋಡುತ್ತಿರುವ ತೋಳದ ಚಿತ್ರವಿತ್ತು ಮತ್ತು ಅದರ ಕೆಳಗೆ ಒಂದು ನಿಗೂಢ ದಿನಾಂಕವನ್ನ ಬರೆಯಲಾಗಿತ್ತು. ಯಾರವನು? ಮೇಘನಾಳ ಜೀವನದ ನಾಯಕನೋ ಅಥವಾ ಇಡೀ ಕಥೆಯ ಮಹಾಖಳನಾಯಕನೋ? ಮರುದಿನ ಬೆಳಗ್ಗೆ ಭಾರತದಲ್ಲಿ ಸೂರ್ಯ ಉದಯಿಸುತ್ತಿದ್ದಾಗ ಮೇಘನ ನಿಧಾನವಾಗಿ ಕಣ್ಣನ್ನ ತೆರೆದ್ಲು. ಮಾಯಾ ಮತ್ತು ವಿಕ್ರಮ್ ಅವಳ ಮುಂದೆ ನಿಂತಿದ್ರು. ಮಾಯಾ ಒಂದು ಆಘಾತಕಾರಿ ನಿರ್ಧಾರವನ್ನ ಪ್ರಕಟಿಸೋಕೆ ಸಿದ್ಧಳಾಗಿದ್ಲು. ಆ ಒಂದು ನಿರ್ಧಾರ ಪ್ರತಿಯೊಬ್ಬರನ್ನ ನಡುಗಿಸುವಂತಿತ್ತು ಮತ್ತು ಈಕೆಯ ನಿರ್ಧಾರ ತುಂಬಾ ಅಂದ್ರೆ ತುಂಬಾ ತೀವ್ರವಾಗಿತ್ತು. ಜಲಪಾತದಿಂದ ಹೊರಬಂದ ಆ ನಿಗೂಢ ವ್ಯಕ್ತಿ ತನ್ನ ಭೂಗತ ಸುರಂಗದ ಮೂಲಕ ಬಂಗಲೆಯನ್ನ ಪ್ರವೇಶಿಸ್ತಾನೆ. ಆ ದಾರಿ ನೇರವಾಗಿ ಅವನ ಅದ್ದೂರಿ ಕೋಣೆಗೆ ತೆರೆಯುತ್ತಿತ್ತು. ಅಲ್ಲಿನ ಗೋಡೆಯೊಂದು ಗುಪ್ತ ಬಾಗಿಲಿನಂತೆ ಸರಿ ಹೋಗ್ತಾ ಇತ್ತು. ಸ್ನಾನ ಮುಗಿಸಿ ರಕ್ತದ ಕಲೆ ಮತ್ತು ವಾಸನೆಯನ್ನ ತೊಳೆದುಕೊಂಡು ಆ ವ್ಯಕ್ತಿ ತನ್ನ ಕ್ಲೋಸೆಟ್ನಿಂದ ಕಪ್ಪು ಬಣ್ಣದ ಸೂಟನ್ನು ಧರಿಸ್ತಾನೆ. ಕೂದಲಿಗೆ ಜೆಲ್ಲನ್ನೆಲ್ಲ ಹಚ್ಚಿಕೊಂಡು ಸರಿಪಡಿಸ್ಕೊಂಡ. ತನ್ನ ಮಣಿಕಟ್ಟಿಗೆ ಬೆಲೆ ಬಾಳುವಂತಹ ರೊಲೆಕ್ಸ್ ಗಡಿಯಾರವನ್ನ ಕಟ್ಕೊಳ್ತಾನೆ. ಅವನ ಮಣಿಕಟ್ಟಿನ ಮೇಲೆ ಚಂದ್ರನ ಅಚ್ಚೆ ಎದ್ದು ಕಾಣ್ತಾ ಇತ್ತು. ಸಜ್ಜಾದ ಆ ವ್ಯಕ್ತಿ ತನ್ನ ಕೋಣೆಯಲ್ಲಿ ನೇತು ಹಾಕಿದಂತಹ ಒಂದು ದೊಡ್ಡ ಭಾವಚಿತ್ರದ ಮುಂದೆ ನಿಂತನು. ಆ ಫೋಟೋದಲ್ಲಿದ್ದ ಮುಖವನ್ನ ಅತೀವ ಪ್ರೀತಿಯಿಂದ ಸವರ್ತಾನೆ. ಪಪ್ಪ, ನಾವು ದೂರವಾಗಿ ಸರಿಯಾಗಿ 4 ವರ್ಷಗಳಾದವು. ನೀವು ಅಲ್ಲಿ ಏನ್ ಮಾಡ್ತಿದ್ದೀರೋ ನಂಗೆ ತಿಳಿತಿಲ್ಲ. ನಿನ್ನೆ ರಾತ್ರಿ ಕನಸಿನಲ್ಲೂ ನಾನು ನಿಮ್ಮನ್ನು ನೋಡಿದ್ದೆ. ನಾನು ನಿಮ್ಮ ಜೊತೆ ಇದ್ದಾಗ ಅದೆಷ್ಟು ಸುಂದರವಾದ ದಿನಗಳಿದ್ವು ಅಲ್ವಾ ಎಂದು ಅವನು ಭಾವೋದ್ವೇಗದಿಂದ ನುಡಿದಿದ್ದ. ನಮ್ಮ ಜೀವನ ಆ 4 ವರ್ಷಗಳ ನಕ್ಷತ್ರಗಳಂತೆ ಮಿನುಗ್ತಾ ಇದ್ವು. ಆದರೆ ವಿಧಿ ನಮ್ಮನ್ನ ಹೀಗೆ ದೂರ ಮಾಡಿತ್ತು. ಇದು ಜೀವನದ ಕ್ರೂರ ಹಾಸ್ಯ ಅಲ್ವೇ? ಆದರೆ ನೋಡಿ ಅಪ್ಪ, ಇಂದಿನಿಂದ ನಿಮ್ಮ ಕುಡಿ ಅವಳ ಹೊಟ್ಟೆಯಲ್ಲಿ ಬೆಳೆಯುತ್ತದೆ. ನನಗೆ ಅದನ್ನು ಮುಟ್ಟಲು ಸಹ ಸಾಧ್ಯವಾಗುತ್ತಿಲ್ಲ ಎಂದು ಅವನ ಕಣ್ಣುಗಳಿಂದ ಹನಿಗಳು ಜಾರಿದ್ವು. ಯಾರ ಹೊಟ್ಟೆಯಲ್ಲಿ ಬೆಳೆಯುತ್ತೆ ಮಗು? ಗೊತ್ತಿಲ್ಲ, ಮುಂದೆ ನೋಡ್ಬೇಕು. ಇಷ್ಟು ಹೊತ್ತು ರಾಕ್ಷಸನಂತೆ ವರ್ತಿಸ್ತಿದ್ದ ಆ ಮನುಷ್ಯನೊಳಗೆ ಇಷ್ಟೊಂದು ಪ್ರೀತಿ ಇತ್ತೆ? ಪ್ರೀತಿ ಹೆಸರಿನಲ್ಲಿ ಅವನು ಕಣ್ಣೀರನ್ನ ಸುರಿಸ್ತಾ ಇದ್ದಾನ? ಪಪ್ಪ, ನಿಮ್ಮನ್ನ ಈ ಸ್ಥಿತಿಗೆ ತಂದವನನ್ನ ನಾನು ಸುಮ್ಮನೆ ಬಿಡೋದೇ ಇಲ್ಲ. ಅವನನ್ನ ಸಾಯುವವರೆಗೂ ಕಾಡ್ತಾನೆ ಇರ್ತೇನೆ ಎಂದು ಗರ್ಜಿಸುತ್ತಾ ಪಕ್ಕದಲ್ಲಿದ್ದ ಗಾಜಿನ ಪ್ರತಿಮೆಯನ್ನ ಗುದ್ದಿದ್ದ. ಅದು ಅವನ ಹೃದಯದಂತೆಯೇ ಚೂರಾಯಿತು. ತನ್ನ ಕೈಯಿಂದ ಹರಿಯುತ್ತಿದ್ದಂತಹ ರಕ್ತವನ್ನ ತೆಗೆದುಕೊಂಡು ಆ ಭಾವಚಿತ್ರದಲ್ಲಿದ್ದ ಮಹಿಳೆಯ ಹಣೆಯ ಮೇಲೆ ತಿಲಕದಂತೆ ಇಟ್ಟಿದ್ದ. ಆ ಫೋಟೋದಲ್ಲಿ ಇದ್ದದ್ದು ಮತ್ಯಾರೂ ಅಲ್ಲ, ಆ ಸುಂದರವಾಗಿ ನಗ್ತಿದ್ದಂತಹ, ಬಹಳ ಹಸನ್ಮುಖಿಯಾಗಿ ಕಾಣ್ತಿದ್ದಂತಹ ಮೇಘನ. ಹೌದು, ಮೇಘನಾನೇ.
ಇತ್ತ ಭಾರತದಲ್ಲಿ ಮೇಘನ ನಿಧಾನವಾಗಿ ಕಣ್ತೆರೆದಾಗ ವಿಕ್ರಮು ತನ್ನನ್ನೇ ರೆಪ್ಪೆ ಹೊಡೆಯದೆ ನೋಡುತ್ತಿರುವುದನ್ನು ಕಾಣ್ತಾಳೆ. ಅವನ ಕಂಡೊಡನೆ ಅವಳಿಗೆ ನೆನ್ನೆಯ ಘೋರ ನೆನಪುಗಳು, ಘೋರ ಶಿಕ್ಷೆಗಳು ಮರುಕಳಿಸಿದವು. ಭಯದಿಂದ ಕಿರುಚುತ್ತಾ ಹಾಸಿಗೆಯ ಮೂಲೆಯಲ್ಲಿ ಮುದುರಿ ಕುಳಿತಿದ್ಲು. ದಯವಿಟ್ಟು ನನಗೆ ಏನು ಮಾಡಬೇಡಿ, ನಾನು ನಿಮ್ಮ ಕಾಲಕ್ಕೆ ಬೀಳ್ತೇನೆ, ನನ್ನನ್ನು ಬಿಟ್ಟು ಬಿಡಿ, ನನಗೆ ತುಂಬ ನೋವಾಗ್ತಿದೆ ಅಂತ ಅಳತೊಡಗಿದ್ಲು. ಮೇಘನ, ಗಾಬರಿ ಆಗಬೇಡ, ನಾನು ನಿನಗೆ ಏನು ಮಾಡುವುದಿಲ್ಲ, ಸುಮ್ಮನಿರು ಎಂದು ವಿಕ್ರಮ್ ಸಮಾಧಾನ ಪಡಿಸಲು ಹೋದರೂ ಅವಳು ಕಿರುಚಾಡ್ತಿದ್ಲು. ಪಾಪ, ಅವಳ ಸ್ಥೀಮಿತತೆ ಅನ್ನೋದು ಮೀರಿ ಹೋಗಿತ್ತು. ಏನು ಹೇಳಿದ್ರೂ ಕೂಡ ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಇರಲಿಲ್ಲ ಬಹುಶಃ ಆಕೆ. ವಿಕ್ರಮ್ಗೆ ಅವಳನ್ನು ಹೇಗೆ ಸುಮ್ಮನಾಗಿಸಬೇಕೆಂದು ತಿಳಿಲಿಲ್ಲ. ಅಷ್ಟರಲ್ಲಿ ಪಕ್ಕದ ಕೋಣೆಯಲ್ಲಿದ್ದ ಮಾಯಾ ಕೂಡ ಓಡಿ ಬಂದ್ಲು. ಏನಾಯ್ತು ಮೇಘನ, ಯಾಕೆ ಅಳ್ತಿದ್ದೀಯಾ ಅಂತ ಕೇಳುತ್ತಾ ಅವಳನ್ನು ತಬ್ಬಿಕೊಂಡ್ಳು. ಮೇಘನ ಭಯದಿಂದ ಮಾಯಾಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ವಿಕ್ರಮ್ನ ಕಡೆಗೆ ಬೆರಳು ತೋರಿಸಿದ್ಲು. ವಿಕ್ರಮ್, ನೀನು ಯಾಕೆ ಅವಳನ್ನು ಹೀಗೆ ದಿಟ್ಟಿಸ್ತಿದೀಯಾ? ನೋಡು ಅವಳು ಎಷ್ಟು ಹೆದರಿದ್ದಾಳೆ ಎಂದು ಮಾಯಾ ಕತ್ತರಿಸಿದ್ಲು. ವಿಕ್ರಮ್ ಅಸಹಾಯಕನಾಗಿ, ನಾನು ಅವಳಿಗೆ ಏನೂ ಮಾಡಿಲ್ಲ, ಅವಳೇ ಎಚ್ಚರಗೊಂಡ್ಳು, ಈಗ ಕೂಗಾಡ್ತಿದ್ದಾಳೆ ಅಷ್ಟೇ ಅಂತ ಹೇಳ್ತಾನೆ. ಮಾಯಾ ಮೆಲ್ಲನೆ ಮೇಘನಾಳನ್ನು ಸಮಾಧಾನ ಪಡಿಸಿದ್ಲು. ಭಯ ಪಡಬೇಡ ಮೇಘನ, ವಿಕ್ರಮ್ ನಿನಗೆ ಏನೂ ಮಾಡುವುದಿಲ್ಲ. ಈಗ ನಿನ್ನ ಆರೋಗ್ಯ ಹೇಗಿದೆ ಎಂದು ವಿಚಾರಿಸಿದ್ಲು. ಹೊಟ್ಟೆ ತುಂಬ ನೋವಾಗ್ತಿದೆ ಮಾಯಾ ಎಂದು ಮೇಘನ ನರಳಿದ್ಲು. ವಿಕ್ರಮ್ ಮಾಡಿದ ಕೆಲಸ ಕ್ಷಮಿಸೋಕೆ ಅರ್ಹನಲ್ಲ. ನಾನು ಅವನಿಗೆ ಹೊಡೆದಿದ್ದೇನೆ, ಅವನು ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತ ಪಡಬೇಕು. ಮೇಘನ, ಒಂದು ವಿಷಯ ಹೇಳಬೇಕು, ಆದರೆ ನೀನು ಅದನ್ನು ಹೇಗೆ ಸ್ವೀಕರಿಸ್ತೀಯೋ ಗೊತ್ತಿಲ್ಲ ಎಂದು ಮಾಯಾ ಮಾತನ್ನ ಆರಂಭಿಸ್ತಾಳೆ. ವಿಕ್ರಮ್ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟನು. ನಿನ್ನೆ ರಾತ್ರಿ ವೈದ್ಯರು ಹೇಳಿದಂಥ ವಿಷಯವನ್ನ ಕೇಳಿ ಮೇಘನ ಆಘಾತಕ್ಕೊಳಗಾದ್ಲು. ಏನು, ನಾನು ಗರ್ಭಿಣಿಯಾಗಿದ್ನೆ ಎಂದು ಅವಳು ಕಿರುಚಿದ್ಲು. ಅವಳ ಕೈಗಳು ಸಹಜವಾಗಿಯೇ ತನ್ನ ಹೊಟ್ಟೆಯ ಮೇಲೆ ಹೋದವು. ತಾನು ಹೇಗೆ ಗರ್ಭಿಣಿಯಾದೆ ಎಂಬುದು ಅವಳಿಗೆ ಅರ್ಥವೇ ಆಗಲಿಲ್ಲ. ಆದರೆ ತನ್ನ ಗರ್ಭದಲ್ಲಿದ್ದ ಮಗು ಈಗ ಇಲ್ಲ ಎಂಬ ವಿಷಯ ತಿಳಿದಾಗ ಅವಳು ಬಿಕ್ಕಿ ಬಿಕ್ಕಿ ಅಳತೊಡಗಿದ್ಲು. ನನ್ನ ಜೀವನದಲ್ಲಿ ಮಾತ್ರ ಯಾಕೆ ಹೀಗಾಗ್ತಿದೆ? ಆ ಪಾಪದ ಮಗು ನನ್ನನ್ನು ಬಿಟ್ಟು ಹೋಯಿತಲ್ಲ ಎಂದು ತನ್ನ ತಲೆಗೆ ತಾನೇ ಹೊಡೆದುಕೊಂಡ್ಳು. ವಿಕ್ರಮ್ ಮತ್ತು ಮಾಯಾ ಇಬ್ಬರಿಗೂ ಅವಳನ್ನು ನೋಡಿ ಕರುಣೆ ಹುಟ್ಟಿತು. ಮಾಯಾ ಒಂದು ಕಠಿಣ ನಿರ್ಧಾರಕ್ಕೆ ಬಂದ್ಲು. ಮೇಘನ, ಆ ಮಗುವಿನ ಸಾವಿಗೆ ವಿಕ್ರಮ್ಮೇ ನೇರ ಹೊಣೆ. ಅವನ ಕ್ರೌರ್ಯದಿಂದಲೇ ನಿನಗೆ ಈ ಗತಿ ಬಂತು. ಅದಕ್ಕೆ ಪರಿಹಾರವಾಗಿ ನಾನು ಒಂದು ನಿರ್ಧಾರವನ್ನು ಕೂಡ ಮಾಡಿದ್ದೇನೆ. ವಿಕ್ರಮ್ ಮತ್ತು ಮೇಘನ ಇಬ್ಬರನ್ನ ದಿಟ್ಟಿಸಿದಂತಹ ಮಾಯಾ, ವಿಕ್ರಮ್, ಈ ಮಗುವಿನ ಪ್ರಾಣ ತೆಗೆದವನು ನೀನು. ಸೊ ಅದಕ್ಕಾಗಿ ನೀನೇ ಅವಳಿಗೆ ಇನ್ನೊಂದು ಮಗುವನ್ನ ಕೂಡ ನೀಡಬೇಕು ಎಂದು ಘೋಷಿಸಿದ್ಲು. ಈಗ ಏನು ಮಾತಾಡ್ತಿದ್ದಾಳೆ? ವಿಕ್ರಮ್ಗೆ ಏನು ಹೇಳ್ಬೇಕಂತ ಗೊತ್ತಾಗ್ಲಿಲ್ಲ. ಈ ಮಾತನ್ನು ಕೇಳಿ ವಿಕ್ರಮ್ ಮತ್ತು ಮೇಘನ ಇಬ್ಬರು ಕೂಡ ಸಿಡಿಲು ಬಡಿದ ಹಾಗೆ ಆಘಾತಕ್ಕೆ ಒಳಗಾಗ್ಬಿಟ್ರು. ಮಾಯಾಳ ಮಾತು ಕೇಳಿ ಇಡೀ ಕೋಣೆಯಲ್ಲಿ ಸ್ಮಶಾನ ಮೌನ ಅನ್ನೋದು ಆವರಿಸುತ್ತೆ. ವಿಕ್ರಮ್ ಬೆಚ್ಚಿ ಬಿದ್ದುಬಿಟ್ಟ. ಹಾ, ನಿನಗೇನಾದ್ರೂ ಹುಚ್ಚಿಗಿಚ್ಚು ಹಿಡಿದಿದ್ಯಾ ಮಾಯಾ? ಏನು ಮಾತಾಡ್ತಿದ್ಯಾ ನೀನು? ನಿನಗೆ ಜ್ಞಾನ ಇದೆಯಾ? ಕುಡ್ದಿಲ್ಲ ತಾನೇ ಅಂತ ಹೇಳಿ ರೇಗಿದ್ದ. ಆದರೆ ಮಾಯಾ ಶಾಂತವಾಗಿದ್ಲು. ನಾನು ಪ್ರಜ್ಞಾಪೂರ್ವಕವಾಗಿಯೇ ಹೇಳ್ತಾ ಇದ್ದೇನೆ. ಮಗುವನ್ನ ಕಳೆದುಕೊಂಡ ನೋವು ಮೇಘನಾಳಿಗೆ ಮಾತ್ರ ಗೊತ್ತು. ಅವಳ ಗರ್ಭದಲ್ಲಿದ್ದ ಮಗು ಸಾಯಲು ನೀನೇ ಕಾರಣ ತಾನೆ? ಹಾಗಾಗಿ ಆ ಮಗುವನ್ನ ಮರಳಿ ಕೊಡುವಂತಹ ಜವಾಬ್ದಾರಿ ಕೂಡ ನಿಂದೆ ಆಗಿರುತ್ತೆ ಅಂದ್ಲು. ಮಾಯಾ, ನಿಲ್ಲಿಸು. ನಿನ್ನನ್ನು ಹೀಗೆ ಹಾಳು ಮಾಡಿದ್ದವರು ನನಗೆ ತಿಳಿಯೋದು. ನಾನು ಗರ್ಭಿಣಿ ಎಂದು ತಿಳಿಯುವ ಮೊದಲೇ ಮಗು ಹೋಗಿದೆ. ಆಘಾತದಿಂದ ನಾನು ಹೊರಬಂದಿಲ್ಲ. ನೀನು ಇಂತಹ ಮಾತುಗಳನ್ನು ಆಡ್ತಿದ್ದೀಯಾ? ನಾನು ಕೂಡ ಮನುಷ್ಯಳಲ್ಲವೇ? ನನ್ನನ್ನು ಯಾಕೆ ಹೀಗೆ ಪೀಡಿಸುತ್ತಿದ್ದೀರಿ ಎಂದು ಮೇಘನ ಗೋಳಾಡಿದ್ಲು. ಮೇಘನ, ನಿನ್ನ ನೋವು ನನಗೆ ಸಂಪೂರ್ಣವಾಗಿ ಅರ್ಥವಾಗ್ತದೆ. ಆದರೆ ಆ ಮಗು ನಿನ್ನದು. ನಿನ್ನ ಒಂದು ಮೈಬಣ್ಣದ ಕುಡಿ, ಅದು ನಿನ್ನಿಂದ ದೂರವಾಗಲು ವಿಕ್ರಮ್ ಕಾರಣ. ಹಾಗಾಗಿ ಅದಕ್ಕೆ ಅವನೇ ಹೊಣೆಗಾರನಾಗಬೇಕೇ ಹೊರತು
ಇನ್ಯಾರೂ ಅಲ್ಲ ಎಂದು ಮಾಯಾ ಹಠ ಹಿಡಿದ್ಲು. ದಯವಿಟ್ಟು ಮಾಯಾ, ನಿನ್ನ ಮೇಲೆ ನನಗೆ ಅಪಾರ ಗೌರವವಿತ್ತು. ಅದನ್ನು ನೀನೇ ಹಾಳು ಮಾಡಿಕೊಳ್ಬೇಡ. ನನ್ನನ್ನು ಬಿಟ್ಟು ಬಿಡಿ. ನಾನು ಎಲ್ಲಿಗಾದರೂ ಹೊರಟು ಹೋಗುತ್ತೇನೆ ಎಂದು ಮೇಘನ ವಿನಂತಿಸಿದ್ಲು. ವಿಕ್ರಮ್ ಏನೋ ಹೇಳಲು ಬಂದಾಗ ಮಾಯಾ ಅವನನ್ನು ಸುಮ್ಮನಿಸಿದ್ಲು. ವಿಕ್ರಮ್, ನೀನು ಬಾಯ್ಮುಚ್ಚು. ಈ ಎಲ್ಲ ಸಮಸ್ಯೆಗಳಿಗೆ ನೀನೇ ಕಾರಣ. ಅವಳನ್ನು ದಾಸಿಯಂತೆ ಈ ಮನೆಗೆ ಕರೆತಂದೆ. ಹೊಡೆದು ಸಾಯಿಸಲು ನೋಡಿದೆ. ಅವಳ ಮಗುವನ್ನು ನಾಶ ಕೂಡ ಮಾಡಿದೆ. ಈಗ ಬಂದು ಒಳ್ಳೆಯವನಂತೆ ನಾಟಕವಾಡೋಕೆ ಹೋಗಬೇಡ. ಅದಕ್ಕೆ ಯಾವುದೇ ಮನ್ನಣೆ ಇಲ್ಲಿ ಸಿಗುವುದಿಲ್ಲ ಎಂದು ಮೇಘನ ವಿಕ್ರಮ್ನತ್ತ ನೋಡಿ ಕಿರುಚಾಡಿದ್ಲು. ನನ್ನ ತಾಯಿಯನ್ನು ಮತ್ತು ನನ್ನನ್ನು ಒಂದೇ ಬಾರಿಗೆ ಕೊಂದವನು ನೀನು ಎಂದು ಮೇಘನ ಅಳುತ್ತಾ ಹಾಸಿಗೆ ಮೇಲೆ ಕುಸಿದ್ಲು. ಮಾಯಾ ಅವಳ ಪಕ್ಕದಲ್ಲೇ ಕುಳಿತು, ಮೇಘನಾ, ನಿನ್ನನ್ನು ಕಷ್ಟಪಡಿಸಲು ನಾನು ಇದನ್ನು ಹೇಳ್ತಾ ಇಲ್ಲ. ಆ ಮಗು ಮತ್ತೆ ಹುಟ್ಟಿ ಬರಬೇಕು. ಒಂದು ವೇಳೆ ಆ ಮಗು ನಿನಗೆ ಬೇಡವೆಂದರೆ ಅದನ್ನು ಖಂಡಿತ ನಾನೇ ಸಾಕ್ಕೊಳ್ತೇನೆ. ಆದರೆ ನೀನು ಆ ಮಗುವನ್ನು ನನಗಾಗಿಯಾದರೂ ಪಡೆಯಲೇಬೇಕು. ಬೇಕಿದ್ರೆ ನಾನು ನಿನ್ನ ಕಾಲನ್ನು ಹಿಡಿದು ಬಿಡ್ತೇನೆ ಎಂದು ಕೆಳಗೆ ಬಾಗಿ ಬಿಟ್ಲು ಮಾಯಾ. ಇದನ್ನು ನೋಡಿದಂತಹ ಅವನಿಗೆ ಫುಲ್ಲು ಗಾಬರಿ ಆಗೋಯ್ತು. ಮೇಘನ ತಕ್ಷಣ ಅವಳನ್ನು ತಡೆದು ಬಿಟ್ಲು. ಅಯ್ಯೋ, ಏನು ಮಾಡ್ತಿದ್ದೀಯ ಮಾಯಾ, ನನ್ನ ಕಾಲನ್ನು ಹಿಡಿಯಬೇಡ ಎಂದು ಗಾಬರಿ ಆಗ್ಬಿಟ್ಲು. ಮೇಘನ, ನೀನು ನಾನು ಹೇಳಿದ ಮಾತಿಗೆ ಒಪ್ಪದಿದ್ದರೆ ನನ್ನ ಪ್ರಾಣವನ್ನು ಬಿಡ್ತೇನೆ ಹೊರತು ನನ್ನ ಆಟವನ್ನಲ್ಲ ಎಂದು ಮಾಯಾ ಗಂಭೀರವಾಗಿ ನೋಡಿದ್ಲು. ಮಾಯಾ, ಇದು ಹುಚ್ಚುತನ. ಜಗತ್ತಿನ ಯಾವ ಹೆಂಡತಿಯೂ ತನ್ನ ಗಂಡನಿಗೆ ಖಂಡಿತ ಈ ರೀತಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಎಂದು ವಿಕ್ರಮ್ ಆಕ್ಷೇಪಿಸಿದ್ದ. ಆಗ ಮಾಯಾ ವಿಕ್ರಮ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ, ವಿಕ್ರಮ್, ನೀನು ನನ್ನ ಎಷ್ಟು ಪ್ರೀತಿಸ್ತೀಯ? ನಾನು ಈ ಪ್ರಪಂಚದಲ್ಲಿ ನಿನ್ನನ್ನು ಅತಿ ಹೆಚ್ಚಾಗಿ ಪ್ರೀತಿಸ್ತೇನೆ ಮಾಯಾ ಎಂದು ವಿಕ್ರಮ್ ಉತ್ತರಿಸಿದ್ದ. ಆ ಮಾತು ಕೇಳಿ ಮೇಘನಾಳಿಗೆ ಒಂದು ಕ್ಷಣ ಸಂಕಟವಾಯಿತು. ವಿಕ್ರಮ್ನ ಮಾತು ಅವಳಿಗೆ ಮುಳ್ಳಿನಂತೆ ಚುಚ್ಚಿತು. ನೀನು ನನ್ನನ್ನು ಪ್ರೀತಿಸುವುದು ನಿಜವೇ ಆದರೆ ನಾನು ಹೇಳುವುದನ್ನು ಖಂಡಿತ ನೀನು ಒಪ್ಪಲೇಬೇಕು. ಇದು ನಿನಗೆ ನನ್ನ ಮೇಲಿನ ಆಣೆ ವಿಕ್ರಮ್ ಎಂದು ಮಾಯಾ ಅವನ ಕೈಯನ್ನು ತನ್ನ ತಲೆಯ ಮೇಲಿಟ್ಕೊಂಡ್ಳು. ವಿಕ್ರಮ್ ಮುಖ ವಿಸ್ಮಿತನಾಗಿ ನಿಂತಿದ್ದ. ಆಣೆಯ ಮುಂದೆ ಅವನು ಸೋತು ಹೋಗಿದ್ದ. ಈಗ ಮಾಯಾ ಮೇಘನಾಳತ್ತ ತಿರುಗಿ, ನೋಡು, ಅವನು ಒಪ್ಪಿದ್ದಾನೆ. ಈಗ ನೀನು ಒಪ್ಪಬೇಕು ಅಷ್ಟೇ ಅಂತ ಹೇಳ್ತಿದ್ದಾಳೆ. ಅಯ್ಯೋ, ನನಗೆ ಯಾಕೆ ಈ ರೀತಿ ಮಾಡ್ತಿದ್ದೀಯ ಮಾಯಾ? ನಿನಗೆ ಯಾಕೆ ನಾನು ಹೇಳೋದು ಅರ್ಥ ಆಗ್ತಾ ಇಲ್ಲ? ನೀನು ಅವನ ಧರ್ಮಪತ್ನಿ. ನಾನು ಅವನ ಮೂಲಕ ಮಗುವನ್ನು ಪಡೆದ್ರೆ ಈ ಸಮಾಜ ನನ್ನನ್ನು ಏನಂತ ಕರೀತದೆ? ಮಾಂಗಲ್ಯವಿಲ್ಲದೆ ಮಗು ಪಡೆಯುವುದು ಪಾಪ ಅಲ್ವೇ ಎಂದು ಮೇಘನ ಕಟುವಾಗಿ ಕೇಳಿದ್ಲು. ಮಾಯಾ ಕೂಡ ನಗುತ್ತಾ ಉತ್ತರಿಸಿದ್ಲು, ಹೌದೇ, ಅದೊಂದೇ ನಿನ್ನ ಸಮಸ್ಯೆಯಾದರೆ ನೀವಿಬ್ಬರ ಮದುವೆಯನ್ನೇ ಮಾಡಿಬಿಡೋಣ ಬಿಡು ಅಂತ ಹೇಳಿದ್ಲು. ಈ ಮಾತನ್ನ ಕೇಳಿ ಮೇಘನಾಳಿಗಂತೂ ತಲೆ ಕೆಟ್ಟು ಹೋಗಿ ಸಿಟ್ಟು ನೆತ್ತಿಗೇರಿತ್ತು. ಆದರೆ ವಿಕ್ರಮ್ ಮಾತ್ರ ಒಬ್ಬ ಕುತಂತ್ರಿ ಖಳನಾಯಕನಂತೆ ಮುಖದಲ್ಲಿ ವಿಚಿತ್ರವಾದ ನಗೆಯನ್ನ ಬೀರಿದ್ದ. ಈ ಕಥಾಭಾಗ ಮುಂದುವರಿಯುವುದು. ಧನ್ಯವಾದ. ಇದು ಎಲ್ಲಿಂದ ಎಲ್ಲಿಗೆ ಸಾಗ್ತಾ ಇದೆ? ಈ ಕಥಾಭಾಗ ನಿಮಗೆ ಇಷ್ಟ ಆಗ್ತಿದೆಯಾ? ಮೆಂಬರ್ಶಿಪ್ ತಗೊಂಡಿರೋರಿಗೆ ಇವತ್ತು 2 ಕಥೆಗಳು ಸಿಗುತ್ತೆ. ಧನ್ಯವಾದಗಳು.